ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವಿದ್ಯಾರ್ಥಿಗಳೇ, 2025-26 ಪಾಪ ಬೇಡ ಕನ್ನಡದಲ್ಲಿ, ಯಾಕಂದರೆ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರು 2025-26 ಅಕಾಡೆಮಿಕ್ ಇಯರ್ನಲ್ಲಿ ನಡೆದಂತಹ ನಮ್ಮ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರು ಯಾವುದು ಅಲ್ವಾ, ಅದು ಎಕ್ಸಾಮ್ 1 ಆಗಿರುತ್ತೆ. ಅದರ ಒಂದು ಕೀ ಆನ್ಸರನ್ನು ನಾನು ಬರೀ ಪಾರ್ಟ್ ಎ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಈಗ ನಿಮಗೆ ಎಲ್ಲರಿಗೂ ಕೂಡ ನಾಳೆ ಬಿಸ್ನೆಸ್ ಸ್ಟಡೀಸ್ ಪ್ರಿಪೇಟರಿ ಎಕ್ಸಾಮ್ 2 ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರಿನ 2 ಮಾರ್ಕ್ ಕ್ವಶನ್ಸ್ಗಳಾಗಿರ್ಬೋದು, ಅಥವಾ ಏನಂತೀರ ತಗೊಳ್ಳು, ಈ ಪಾರ್ಟ್ ಬಿ ನಲ್ಲಿ ಇರುವಂತಹ ಆಯಿತಾ, ಬರೀ 6 ಬರೀರಿ ಅಂತ ಇದೆ, ಎನಿ 6 ಅಂತ. ಆದರೆ 10ಕ್ಕೂ 10 ಪ್ರಶ್ನೆಗಳ ಉತ್ತರಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಪಾರ್ಟ್ ಸಿ ನಲ್ಲಿ ಇರುವಂಥ 6 ಅಂಕದ ಪ್ರಶ್ನೆಗಳು ಎನಿ 6 ಅಂತ ಇದೆ, ಹೌದಲ್ವಾ? ತಗೊಳ್ಳು ನೋಡ್ಬೋದು, ಎನಿ 6 4 ಮಾರ್ಕ್ ಕ್ವಶನ್ಸು. ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೀ ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಹಾಗಿದ್ದರೆ ಪಾರ್ಟ್ ಡಿ ಕೂಡ ನಿಮಗೆ ಏನಿದ್ರೆ 8 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೀಡಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಎಲ್ಲರ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೀರಿ ಆಯಿತಾ. ಉದ್ದೇಶ ಇಷ್ಟೇ, ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು. ಇದು ಪಾರ್ಟ್ ಎ ಏನಂತೀರ MCQs ಆನ್ಸರ್ಸ್ಗಳು ಆಗಿರ್ತವೆ. ಇದು ಪಾರ್ಟ್ ಎ, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸ್ಗಳು ಆಗಿರ್ತವೆ. ಇದು ಪಾರ್ಟ್ ಎ ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ಸ್ ಆಗಿರ್ತವೆ. ಇದು ಪಾರ್ಟ್ ಎ 1 ಮಾರ್ಕ್ ಕ್ವಶನಿನ ಆನ್ಸರ್ಸ್ಗಳು ಆಗಿರ್ತವೆ ಆಯಿತಾ. ಈ ಕಡೆಯಿಂದ ನಾವು ಈಗ ಪಾರ್ಟ್ ಬಿಯನ್ನು ನೋಡಬಹುದಾಗಿದೆ. ಪ್ರಶ್ನೆ ಪತ್ರಿಕೆ ಎಲ್ಲರ ಹತ್ರ ಇರುತ್ತೆ ಸರ್. ನಾನು ಸುಮ್ಮನೆ ನಿಮಗೆ ಏನಂತೀರ ತಗೊಳ್ಳು ಅದು ಇದು ಹೇಳೋದ್ರಿಂದ ಉಪಯೋಗವಿಲ್ಲ. ಏನು ಓದಿದರೆ ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ತಗೊಳ್ಳಿ 80 ಔಟ್ ಆಫ್ 80 ತೆಗಿಬೋದು ಅಂದರೆ, ಈಗ ಆಗಿರುವಂಥ ಪ್ರಶ್ನೆಗಳ ಎಕ್ಸಾಮ್ಗಳ ಬೇಸ್ ಮೇಲೆ ನಾವು ಡಿಸ್ಕಸ್ ಮಾಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ನಿಮಗೆಲ್ಲರಿಗೂ ಕೂಡ. ಕ್ವಶನ್ ಪೇಪರ್ ಇಲ್ಲ ಅಂದರೆ ತಗೊಳ್ಳಿ, ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆನ್ಷನ್ ತಗೋಬೇಡಿ ಆಯಿತಾ. ಯಾರು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು ಅವರಿಗೂ ಕೂಡ ದೀಸ್ ಕ್ವಶನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆ್ಯಂಡ್ ಯುವರ್ ಪ್ರಿಪೇಟರಿ ಎಕ್ಸಾಮ್. ನೋಡಿ ವಿದ್ಯಾರ್ಥಿಗಳೇ, ಏನಂತೀರ ತಗೊಳ್ಳು, ನಿಮ್ಮ ಬಳಿ ಇರುವಂತಹ ಏನಂತೀವಿ ನಾವು 3 ಮಾಡಲ್ ಕ್ವಶನ್ ಪೇಪರು, ಅದಕ್ಕೂ ಕೂಡ ನಾನು ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 3 ಮಾಡಲ್ ಕ್ವಶನ್ ಪೇಪರಿಗೆ ಫುಲ್ಲು ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ 100% ನಿಮಗೆ ಹೆಲ್ಪ್ ಆಗುತ್ತೆ. ಮೊದಲು 3 ಮಾಡಲ್ ಕ್ವಶನ್ ಪೇಪರು ಪ್ಲಸ್ 1 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರು, ಇದಿಷ್ಟಿದ್ದರೆ 75+ ಫಿಕ್ಸ್ ಅನ್ಕೊಳ್ಳಿ. ಇವತ್ತು ನಿಮ್ಮ ನಾಳೆ ನಡೆಯಲಿರುವ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮು 80 ಔಟ್ ಆಫ್ 80 ಬೇಕು ಅಂದವರು ಮೊದಲು 3 ಮಾಡಲ್ ಕ್ವಶನ್ ಪೇಪರು, ನಂತರದಲ್ಲಿ ಈ ಪ್ರಿಪೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರು, ಇದಿಷ್ಟು ರೆಡಿ ಆದರೆ ನೀವು 100% ಆಯಿತಾ, ನೀವು ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಪಡಿತೀರಾ. ಏನು ಡೌಟ್ ಇಟ್ಕೋಬೇಡಿ ಮಕ್ಕಳ ಆಯಿತಾ. ಈಗ ನಾನು ಅದಕ್ಕೆ ನಿಮಗೆಲ್ಲ ಅಪ್ಲೋಡನ್ನು ಮಾಡಿ ಕೊಡ್ತಾ ಇರುವಂಥದ್ದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 4 ಮಾರ್ಕ್ ಆಗಿರ್ಬೋದು, 8 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಸಂಪೂರ್ಣವಾಗಿ ಇದರಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ಇದನ್ನು ತಾವುಗಳು ಓದ್ಕೊಂಡು ಚೆನ್ನಾಗಿ ಬರ್ಕೊಂಡು ಎಕ್ಸಾಮಿಗೆ ರೆಡಿಯಾಗಿ ಅಂತ. ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾಗಿರುವ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಇಂಗ್ಲೀಷ್ ಎಕ್ಸಾಮ್ ಚೆನ್ನಾಗಾಯಿತು ಅಂದ್ಕೊಂಡಿದ್ದೀನಿ, ಅದು ನಿಮ್ಮ ಪ್ರೀತಿಯಿಂದ ಮಾತ್ರ. ಏನು ಟೆನ್ಷನ್ ತಗೋಬೇಡಿ. ಆ್ಯನ್ಯುವಲ್ ಎಕ್ಸಾಮಿಗೆ ನನ್ನ ಜವಾಬ್ದಾರಿ ಇಂಗ್ಲೀಷು. ಡೈಲಿ ಒಂದೇ ಒಂದು ವಿಡಿಯೋ ನೋಡ್ರೋ ಸಾಕು ನಂದು ಇಂಗ್ಲೀಷಿಂದು. ಮತ್ತೇನು ಟೆಕ್ಸ್ಟ್ ಬುಕ್ಕು ಏನು ಮುಟ್ಟೋದು ಬೇಡ ಆಯಿತಾ. ಒಂದು ವಿಡಿಯೋ ನೋಡಿ ಆ ಆನ್ಸರನ್ನು ಬರೆದು ಮಲಗಿದರೆ ಸಾಕು, ಮತ್ತೇನು ಬೇಡ. ನನ್ನ ಜೊತೆ ಬಹಳ ಜನ ಕೈಗೂಡಿಸಿದ್ದಾರೆ. ಹಾಗೂ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಎಲ್ಲರೂ ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲರೂ ಕೂಡ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ಅದೇ ರೀತಿಯಾಗಿ ಇಂಗ್ಲೀಷಿಗೆ ಎಷ್ಟು ಪ್ರೀತಿ ತೋರಿಸ್ತೀರೋ ಅದೇ ರೀತಿಯಾಗಿ ತೋರಿಸಿದರೆ ನಿಜವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರೀಚ್ ಆಗುವಂತಹ ಮೆಟೀರಿಯಲನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ಬೋದು, ಹೌದಲ್ವಾ. ಅದು ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಮೇಲೆ ಮಕ್ಕಳೇ. ಹಾಗಾಗಿ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಏನು ಸರ್ ವಿಡಿಯೋ 5 ನಿಮಿಷ 6 ನಿಮಿಷ ಆಗ್ತಾಯಿದೆಯಲ್ಲ, ನಾನು ಹೇಳಿದ್ನಲ್ವ ನಿಮಗೆ ಎನಿ 6 ಅಂತ ಇದೆ. ನಾವು 10ಕ್ಕೆ 10 ಪ್ರಶ್ನೆಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ಕೀ ಆನ್ಸರನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಪಾರ್ಟ್ ಬಿ, ಸಿ ಆ್ಯಂಡ್ ಡಿ ಟೋಟಲ್ 4 ಪಾರ್ಟ್ ಇರುವಂಥದ್ದು ನಿಮ್ಮ ಕ್ವಶನ್ ಪೇಪರಲ್ಲಿ
ಎಕ್ಸ್ಟ್ರಾ ಕ್ವಶನ್ಸಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾವು ಫುಲ್ಲು ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ಮಕ್ಕಳೇ, ತಾವುಗಳು ನೋಡ್ಬೋದು ಆಯಿತಾ. ಪಾರ್ಟ್ ಡಿ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. 8 ಮಾರ್ಕ್ಸ್ ಆಯಿತಾ. ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್. ಸಂಪೂರ್ಣವಾಗಿ ಇದರಲ್ಲಿ ಕೀ ಆನ್ಸರ್ ಇದೆ. ತಾವುಗಳು ಒಮ್ಮೆ ನೋಡ್ಕೊಳ್ಳಿ ಅಂತ, ಯಾಕಂದರೆ ಭಾಳ ಜನ ಹತ್ರ ಗೈಡ್ ಇರಲ್ಲ, ಭಾಳ ಜನ ಹತ್ರ ಬರೀ ಟೆಕ್ಸ್ಟ್ ಬುಕ್ ಇರುತ್ತೆ, ಏನು ಬರೀಬೇಕು ಅಂತ ಡೌಟ್ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಇಂಥ ವಿಡಿಯೋಸ್ಗಳು ಬಹಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಮೊದಲು ತಾವುಗಳು ಹೇಗೆ ಕಲಿಬೇಕು ಅಂದರೆ ಈ ಎಲ್ಲವೂ ಕೂಡ ಬನ್ನಿ ಇಲ್ಲಿ ಮುಂದೆ ತೋರಿಸ್ತಾ ಹೋಗ್ತೇನೆ. ಈಗ ಕ್ವಶನ್ ನಂಬರ್ 39 ಎಕ್ಸಾಮಲ್ಲಿ ಹೇಗೆ ಬರೀಬೇಕು. ಎಕ್ಸ್ಪ್ಲೇನ್ ಎನಿ ಫೋರ್ ಆನ್ ದ ಜಾಬ್ ಟ್ರೈನಿಂಗ್ ಆ್ಯಂಡ್ 4 ಆಫ್ ದಿ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಂತ ಇದೆ, ಹೌದಲ್ವಾ. ಇಂಥವುದನ್ನು ಹೇಗೆ ಕಲಿಬೇಕು. ಆನ್ ದ ಜಾಬ್ ಮೆಥಡಲ್ಲಿ ಈ ಪಾಯಿಂಟ್ಸ್ಗಳು ಎಷ್ಟಿದ್ದಾವೆ. ಈಗ ಒಂದು 4 ಪಾಯಿಂಟ್ಸು. ಮೊದಲು ಪಾಯಿಂಟ್ಸನ್ನು ಕಲಿಯೋದು ಏನು, ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ಸು, ಕೋಚಿಂಗು, ಇಂಟರ್ನ್ಶಿಪ್ ಟ್ರೈನಿಂಗು, ಜಾಬ್ ರೊಟೇಷನ್. ಫಸ್ಟ್ 4 ಪಾಯಿಂಟ್ಸನ್ನು ಕಲೀರಿ. ಈ ಸಮ್ಮರಿ ಆಮೇಲೆ ಕಲಿಯುವಂಥದ್ದು. ವೀಕ್ ಇದ್ದ ಮಕ್ಕಳಿಗೆ ಆಫ್ ದ ಜಾಬ್ ಮೆಥಡಲ್ಲಿ ಮತ್ತೆ 4 ಪಾಯಿಂಟ್ಸ್ ಇದ್ದಾವೆ. ಆ 4 ಪಾಯಿಂಟ್ಸು ಹೌದಲ್ವಾ ಕಲಿಯುವಂಥದ್ದು 6 ಪಾಯಿಂಟ್ಸ್ ಇದ್ದಾವೆ. ಈ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ರೆಡಿ ಆಗಬೇಕಾಗತ್ತೆ. ಕ್ವಶನ್ ನಂಬರ್ 40 ನೋಡಿ. ದಿ ಫಾಲೋಯಿಂಗ್ ಮೆಜರ್ಸ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಇಂಪ್ರೂವಿಂಗ್ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ ಅಂತ ಇದೆ. ಎಕ್ಸಾಮಲ್ಲಿ ಪೇಜ್ ತುಂಬಿಸೋದು ಭಾಳ ಈಸಿ, ಬುದ್ಧಿವಂತರು ಈ ರೀತಿಯಾಗಿ ಬರ್ಕೊಂಡು ಫಸ್ಟ್ ಎಲ್ಲ ಪಾಯಿಂಟ್ಸನ್ನು ಬರೆದು ಬಿಡಿ. ಆಮೇಲೆ ಎಕ್ಸ್ಪ್ಲನೇಷನ್, ಆಮೇಲೆ ಒಂದೊಂದೇ ಬರ್ಕೊಂಡು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋದರೆ ಪೇಜು ತುಂಬುತ್ತೆ, ಒಳ್ಳೆಯ ಅಂಕನೂ ಕೂಡ ಬರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಕ್ವಶನ್ ಪೇಪರು ನಿಮ್ಮ ಹತ್ರ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲ್ ಆನ್ಯುವಲ್ ಎಕ್ಸಾಮಿಗೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ದರೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಮ್ಮ ಒಂದು ಮೇಲ್ ಐ ಡಿಗೂ ಕೂಡ ಕಳಿಸ್ಕೊಟ್ರೆ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.